ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯ ಅವ್ರಿಗೆ ಈ ಒಂದು ಗತಿ ಬರಬಾರ್ದಿತ್ತು. ಯಾಕಪ್ಪ ಅಂದರೆ ಈಗ ಕಳೆದ ಒಂದು ಬಾರಿ ನಡೆದ ಒಂದು ಸಭೆ, ಅದು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಭೆ ನಡೆಯುತ್ತೆ. ಅದರಲ್ಲಿ ವೇದಿಕೆ ಮೇಲೆ ಸಿದ್ದರಾಮಯ್ಯ ಅವರು ಒಬ್ಬರೇ ನಿಂತ್ಕೊಂಡು ಭಾಷಣವನ್ನು ಮಾಡ್ತಾ ಇರ್ತಾರೆ. ಆದರೆ ಎದುರುಗಡೆ ಬರೀ ಖಾಲಿ ಕುರ್ಚಿಗಳೇ ಬಿದ್ದಿದ್ವಿ ಹೊರತು ಯಾರೂ ಕೂಡ ಜನಗಳೇ ಕಾಣ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಅವರು ತುಂಬ ಅಂದರೆ ತುಂಬಾ ಬೇಸರಗೊಂಡರು. ಹಾಗೆಯೇ ಪ್ರದೀಪ್ ಈಶ್ವರ್ ನೇತೃತ್ವದಲ್ಲಿ ಬರುವ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮುಂದೆ ಬರೀ ಖಾಲಿ ಕುರ್ಚಿಗಳೇ ಬಿದ್ದಿದ್ವು. ನೀವೆಲ್ಲ ಕೂಡ ಗಮನಿಸಿರ್ಬೋದು, ಎಷ್ಟೊಂದು ಸಭೆಗಳು ನಡೀತಾ ಇದ್ರೆ ಅಲ್ಲಿಗೆ ಎಷ್ಟೊಂದು ಜನ ಬರ್ತಾ ಇದ್ರು, ಅವ್ರನ್ನ ದುಡ್ಡು ಕೊಟ್ಟು ಎಷ್ಟೊಂದು ದಿನ ಕರ್ಕೊಂಡು ಕೂಡ ಬರ್ತಾ ಇದ್ರು. ಆದರೆ ಈ ಒಂದು ಸಭೆಯಲ್ಲಿ ಎಲ್ಲೇ ನೋಡಿದ್ರು ಒಂದು ಸ್ವಲ್ಪನೂ ಕೂಡ ಜನ ಕಾಣ್ತಾ ಇರಲಿಲ್ಲ. ಹಾಗೆಯೇ ಸಿದ್ದರಾಮಯ್ಯ ಅವರು ಅಲ್ಲೂ ಕೂಡ ಇದಕ್ಕೆಲ್ಲ ಒಂದು ಕಾರಣ ಕೂಡ ಕೊಡ್ತಾರೆ. ಯಾಕಂತಂದ್ರೆ ನಾನು ಬಂದಿದ್ದು ತಡವಾದ್ರಿಂದ ಎಲ್ಲರೂ ಕೂಡ ಹೋಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಇದು ರಾಜಕೀಯದ ಮುಂದಿನ ಭವಿಷ್ಯದ ಎಚ್ಚರಿಕೆನ ಏನು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ಮ ಅಭಿಪ್ರಾಯಗಳೇನು ಅಂತ ದಯವಿಟ್ಟು ಕಮೆಂಟನ್ನು ಮಾಡಿ ತಿಳಿಸಿ. ಹಾಗೆಯೇ ಇದೇ ಥರದ ಕರ್ನಾಟಕದ ರಾಜಕೀಯ ಅಪ್ಡೇಟ್ಸ್ಗಳಿಗೆ ಮರೆದ ನಮ್ಮೊಂದು ಸಬ್ಸ್ಕ್ರೈಬನ್ನು ಮಾಡಿ ಇಟ್ಕೊಂಡಿರಿ. ಹಾಗೆಯೇ ಪಕ್ಕದ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿ.